ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತೇಳಿ. ನಾನು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ತರುವಂದ ಗ್ರಾಮದಿಂದ ಬಂದಿದ್ದೀನಿ. ಹಾಗೆ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಅದನ್ನೇ ಕಲಿಯೋಕ್ಕಂತ ಬಂದಿದ್ದೀವಿ. ಇನ್ನೂ ಏನು ಐತಿ ತಡಿ ಹೇಳಕ್ಕಂತ ಕಲಿಯಾಕಂತ ಬಂದೇನು ರೀ. ನೋಡಿ ಕಲಿಯಾಕಂತೇವ್ರಿ ನಾವು ಒಂದು 100% ಒಳಗೆ ಒಂದು 1 ಅಲ್ಲ, ಒಂದು 0.5% ಕಲಿತೆ ಅನ್ಕೊತೇನೆ. ಇನ್ನೂ ಐತಿ ಕಲಿಯೋದು. ಅಲ್ಲ ನಿಮ್ಮ ಬಗ್ಗೆ ಹೇಳು. ನಮ್ಮ ಡಿಸ್ಟಿಕ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಅಣ್ಣ. ನಮ್ಮ ತಾಲೂಕು ಬಂದುಬಿಟ್ಟು ತರೀಕೆರೆ ಅಣ್ಣ. ನಮ್ಮ ಊರು ಬಂದುಬಿಟ್ಟು ಅದೇ ಅಣ್ಣ, ತರೀಕೆರೆ ತಾಲೂಕೆ ನಮ್ಮ. ಹಾಗೆ ನನಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಆ್ಯಕ್ಟಿಂಗಲ್ಲಿದೆ ಅಣ್ಣ. ಬಂದ್ಬಿಟ್ಟು ಇನ್ನು ಎಲ್ಲಿವರೆಗೂ ಬರ್ಬೇಕು ಅನ್ಕೊಂಡೆ ಅಣ್ಣ? ಅಣ್ಣ ಭಾಳ ದೂರ ಹೋಗ್ಬೇಕಂತ ಇದ್ದೀನಿ ಅಣ್ಣ. ಹಾಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟು 1 ತಿಂಗಳಾಯ್ತಣ್ಣ. ಬಂದದ್ದು ಸಾಕು, ಹೆಸರು ಹೇಳಿ ನಿಂದು. ಅಣ್ಣ ನನ್ನ ಹೆಸರು ಬಂದುಬಿಟ್ಟು ಸಲಾರ್ ಅಣ್ಣ. ಸಲಾರ ಸಲಾರ್. ಅಲ್ಲಿ ನಿನ್ನ ಹಣಿ ಮೇಲೆ ಏನಾರ ಬರ್ದತ್ತೇನ ನನಗೆ? ಮುಚ್ಕೊಂಡು ಹೆಸರು ಹೇಳಕ್ ಓಟು ಫುಲ್ಲು ಸಲಾರ್ ಇನ್ ದೊಡ್ಡ ಪ್ರಭಾಸ್ ಇವ. ಅಣ್ಣ ಸಲಾರ್ ಇಬ್ರಾಹಿಂ ಅಣ್ಣ ನನ್ನ ಹೆಸರು. ಹಂಗೆ ಹೇಳ್ಬೇಕು ತಾನೆ, ಸಲಾರ ನೀನ್ ದೊಡ್ಡ ಪ್ರಭಾಸ್ ನೀನು. ಪದೇ ಬಂದ್ಬಿಟ್ಟು ಅಂದ್ರ ನಾನು ನಿನ್ನ ಇಂಟರ್ವ್ಯೂನ ತಗೊಳಂಗಿಲ್ಲ. ಇಲ್ಲ ಬಂದ್ಬಿಟ್ಟು ಅದಿರ್ಲಿ, ನಿನ್ನ ಎಜುಕೇಶನ್ ಬಗ್ಗೆ ಹೇಳು. ಅಣ್ಣ ನನ್ನ ಎಜುಕೇಶನ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ ಅಣ್ಣ. ಸಿವಿಲ್ ಇಂಜಿನಿಯರ್ ಅಣ್ಣ ನಿಮ್ದೇನಣ್ಣ ಎಜುಕೇಶನ್? ಹೌದಾ? ಇಂಟರ್ವ್ಯೂ ಯಾರು ತಗೊಳಕತ್ತಾರ ಹೇಳ? ನಾವು ಹೇಳೋದಷ್ಟೇ ಹೇಳುದು. ಇಲ್ಲ ನಾ ಬಂದ್ಬಿಟ್ಟು ಅಂದ್ರೆ ಎದ್ದೋಗ್ಬಿಡ್ತೆ ನಾನು. ಇಲ್ಲ ನಂದು ಎಜುಕೇಶನ್ ಎಷ್ಟು, ನಮ್ದೆಲ್ಲ ನಮ್ ತಗೊಂಡು ಏನು ಮಾಡ್ತೀವಿ? ಅದೆಲ್ಲ ಇರಲಿ, ನೀನು ಅದೇ ಸಿವಿಲ್ ಇಂಜಿನಿಯರಿಂಗ್ ಓದಿಯಲ್ಲ, ಅದೇನು ಉಪಯೋಗಕ್ಕೆ ಬರಲ್ಲ. ಒಂಥರ ನೀ ಹೆಂಗೆ ಮಾಡ್ಕೊಂಡೆ ಅಂದ್ರೆ ಹಳ್ಯಾಗ ನೀ ಹುಣ್ಸೆ ಹಣ್ಣು ಕಳ್ದಂಗೆ ಮಾಡ್ಕೊಂಡಿದ್ದಿ, ಉಳೋದ ತರ್ಕತಿ. ಅದಿರಲಿ, ಆ್ಯಕ್ಟಿಂಗ್ ಕಲಿಬೇಕು ಅನ್ಕೊಂಡಿದ್ದಿ. ನಿಂದು ಹೈಟ್ ಎಷ್ಟು ಐತಿಲ್ಲ? ಅಣ್ಣ ಹೈಟ್ ಬಂದ್ಬಿಟ್ಟು 5.12. ರೆಡಿ ಇದ್ದೀನಿ ಅಣ್ಣ. ನೀ ಎಲ್ಲಿ ಬಂದ್ಬಿಟ್ಟು ತಂದ ಬಿಡ್ತೀಯ ಅಲ್ಲೇ ಬಂದ್ಬಿಟ್ಟು ಅಂದ್ರೆ ಚಾನ್ಸ್ ಸಿಗಂಗಿಲ್ಲ ನೋಡು ನಿಂಗೆ. ಆಯ್ತು ಅಷ್ಟೇ ನಾ ಹೇಳ್ತೇನೆ. ಹೋಗ್ಬಿಡು ಬ್ಯಾಗಿಗೆ ಕಾಕ್ಯಂದು. ಇಲ್ಲ ಬಂದ್ಬಿಟ್ಟು ಅಣ್ಣ